ಕರ್ನಾಟಕ ರಾಜ್ಯ ಸರ್ಕಾರದ ಗೌರವಾನ್ವಿತ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು, ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಆಶೀರ್ವಾದದೊಂದಿಗೆ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಪರಮೇಶ್ವರ್ ಅವರು ಅವರೆಲ್ಲರ ಆಶೀರ್ವಾದದೊಂದಿಗೆ ಹಿಂದೆ ಸಣ್ಣ ನೀರಾವರಿ ಇಲಾಖೆಯ ಗೌರವಾನ್ವಿತ ಮಂತ್ರಿಗಳಾಗಿದ್ದಂಥ ಸನ್ಮಾನ್ಯ ಬೋಸರಾಜ್ ಸಾಹೇಬರವರು ವಿಶೇಷವಾಗಿ ನನ್ನ ತಾಲೂಕಿಗೆ 20 ಕೋಟಿ ಬಿಟ್ಟಿದ್ದಾರಲ್ಲ, ಎಲ್ಲ ಸೇರಿ ಬೋರ್ವೆಲ್ ಸೇರಿಕೊಂಡು 20 ಕೋಟಿಗಳಿಗೂ ಹೆಚ್ಚು ಹಣವನ್ನು ನನ್ನ ತಾಲೂಕು ಕೊಟ್ಟು, ಅದರಲ್ಲಿ ಈ ಭಾಗದಲ್ಲಿ ಬೆಂಡಿಗಾನಹಳ್ಳಿ ಬ್ರಿಡ್ಜ್ ಅಂದರೆ ವೃಷಭಾವತಿ ನದಿಗೆ ಅಡ್ಡಲ ಕಟ್ಟತಕ್ಕಂಥ ಬ್ರಿಡ್ಜ್. ಇದು 2 ಸರಿ ಹಾಕಿದ್ರು ಕೂಡ ಹಣದ ಕೊರತೆ, ಒಂದ್ಸರಿ 50 ಲಕ್ಷ ಹಾಕಿದೆ, ಒಂದ್ಸರಿ ಇದು ಕಡಿಮೆ ಆಗಿಲ್ಲ ಅಂತೇಳಿ ಪೆಂಡಿಂಗ್ ಇದ್ದಾಗ ನಮ್ಮ ಅಭ್ಯಂತರಾಗಿರ್ತಕ್ಕಂಥ ಹರಿಕೃಷ್ಣ ಅವರು ಮತ್ತು ಅಲ್ಲೆಲ್ಲ ಸಿಬ್ಬಂದಿ ನಾವೆಲ್ಲ ಅಲ್ಲಿ ಸ್ಥಳಕ್ಕೆ ಭೇಟಿ ಕೊಟ್ಟು ಈ ಬ್ರಿಡ್ಜನ್ನು ಮಾಡಲೇಬೇಕು ಅಂತೇಳಿ ಸಂಕಲ್ಪ ತಗೊಂಡಾಗ ಇವತ್ತು ಬ್ರಿಡ್ಜು ನಮ್ಮ ಸರ್ಕಾರದಿಂದ ಇವತ್ತು ಮಂಜೂರಾಗಿದೆ. ಈ ಬ್ರಿಡ್ಜಿನ ಗುದ್ದಲಿ ಪೂಜೆಯಲ್ಲಿ ಆಸೀನರಾಗಿರ್ತಕ್ಕಂಥ ಈ ಬ್ರಿಡ್ಜನ್ನು ಅದು ಗುದ್ದಲಿ ಪೂಜೆಯನ್ನು ಮಾಡ್ತಾ ಇದ್ದೀವಿ. ಗುತ್ತಿಗೆದಾರರು 2 ತಿಂಗಳೊಳಗಡೆ ಕಾಮಗಾರಿಯನ್ನು ಮುಗಿಸ್ತೀವಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಇವತ್ತು ಈ ಬ್ರಿಡ್ಜು ಮತ್ತು ಕೃಷ್ಣೇಗೌಡಕುಂಟೆ ಅಂತ ಕುಪ್ಪನಹಳ್ಳಿ ಭಾಗದಲ್ಲಿ ಬರ್ತಕ್ಕಂಥ ಕೃಷ್ಣೇಗೌಡಕುಂಟೆ ಚೆಕ್ ಡ್ಯಾಮ್ ಮತ್ತು ಕಾಲುವೆ 1 ಕೋಟಿ ರೂಪಾಯಿ, ಒಟ್ಟು 3 ಕೋಟಿ ರೂಪಾಯಿಗಳಿಗೆ ಇವತ್ತು ನಾವು ಗುದ್ದಲಿ ಪೂಜೆಯನ್ನು ಮಾಡಿದ್ದೇವೆ. ನಮ್ಮ ಅಭ್ಯಂತರಾಗಿರ್ತಕ್ಕಂಥ ಹರಿಕೃಷ್ಣರವರು ಭಾಳ ಮುತುವರ್ಜಿ ವಹಿಸಿ ಇವತ್ತು ನಾವು ನೋಡ್ಬೋದು ಹಣಿಗಾನಹಳ್ಳಿ ಕೆರೆಗೆ ನಮ್ಮ ವೇಸ್ಟ್ ಕಟ್ತಕ್ಕಂಥದ್ದು ಮತ್ತು ಆ ಮುಖ್ಯ ರಸ್ತೆಯಲ್ಲಿ ಏನು ಮಾಡಿದ್ದೀವಿ, ಭಾಳಷ್ಟು ಕಾಮಗಾರಿಗಳು ಕೂಡ ನಮ್ಮ ಇಲಾಖೆಯಿಂದ ಮಾಡಿರ್ತಕ್ಕಂಥದ್ದು. PWD ಇಲಾಖೆಯಿಂದ ಸ್ವಲ್ಪ ಮಾಡಿದ್ದೀವಿ ಅಷ್ಟೇ. ಇನ್ನು ಮತ್ತು ಉದಕಳ ಮತ್ತು ಹಣಿಗಾನಹಳ್ಳಿಯಲ್ಲಿ ವೇಸ್ಟ್ ವೇರ್ ಕಟ್ಟಿ ಕೆರೆ ಕೊಡಿ ಕಾಲುವೆಯನ್ನು ಮಾಡಿ ಆ ನೀರನ್ನು ವೇಸ್ಟ್ ಆಗೋದ ರೀತಿಯಲ್ಲಿ ಹರಿದು ಹೋಗಲಿಕ್ಕೆ ನಮ್ಮ ಇವತ್ತು ಸಣ್ಣ ನೀರಾವರಿ ಇಲಾಖೆಯಿಂದ ವ್ಯವಸ್ಥಿತವಾಗಿ ಕೆಲಸಗಳನ್ನು ಮಾಡಿದ್ದೇವೆ. ಇದರೊಟ್ಟಿಗೆ ಇವತ್ತು ಸಿದ್ದನಹಳ್ಳಿ ಗ್ರಾಮದ ಶೇಖದಾರ್ ಬೈಯಣ್ಣವರ ಕೆರೆ ಕೂಡ ಇವತ್ತು ಅಭಿವೃದ್ಧಿಗೆ 2 ಕೋಟಿ ರೂಪಾಯಿಗಳನ್ನು ಅಲ್ಲಿ ಬಂದು ಕೆಲಸ ಮಾಡ್ತೇವೆ. ನಮ್ಮ ಉದ್ದೇಶ ಅಷ್ಟೇ, ರೈತರಿಗೆ ಅನುಕೂಲವಾಗ್ತಕ್ಕಂಥ, ಸಾರ್ವಜನಿಕರಿಗೆ ಬಡವರ ಅನುಕೂಲ ಆಗ್ತಕ್ಕಂಥ ಕೆಲಸಗಳು ಮಾಡಬೇಕು ಅಂತೇಳಿ ನಮ್ಮ ಸರ್ಕಾರ ಸಂಕಲ್ಪ ತಗೊಂಡಿದೆ. ಈ ನಿಟ್ಟಿನಲ್ಲಿ ತಾವು ನೋಡ್ತಾ ಇದ್ದೀವಿ, ನಾವು ಇವತ್ತೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾ ಬರ್ತಾ ಇದ್ದೀವಿ. ದೇಶಹಳ್ಳಿವರೆಗೂ ಕೂಡ ಇವತ್ತು ಒಂದು ಡಬಲ್ ರಸ್ತೆಯನ್ನು ಮಾಡಿದ್ದೀನಿ, ಸಿಮೆಂಟ್ ರಸ್ತೆ ಮಾಡಿದ್ದೀನಿ. ನನ್ನ ಆಸೆ ಇದೆ ಆ ರಸ್ತೆಯನ್ನು ಅಗಲೀಕರಣ ನಿಲ್ಲಿಸಿ ಇವತ್ತು ಅಲ್ಲಿ ಏನು ಆ ಭಾಗದಲ್ಲಿ ಸರ್ವೆ ಮಾಡಿ ಇದರಲ್ಲಿ ಹಳ್ಳಿ ಡಾಬಾ ಇನ್ನೂ ಅನೇಕರು ಒತ್ತುವರಿ ಮಾಡಿಕೊಂಡು ಅನಧಿಕೃತವಾಗಿ ನಿರ್ಮಾಣ ಮಾಡಿದ್ದಾರೆ. ಅವೆಲ್ಲವನ್ನು ಕೂಡ ಬರೋವರ ತೆರವುಗೊಳಿಸಿ ಕೆಲಸವನ್ನು ಮಾಡ್ತಾ ಇದ್ದೀವಿ. ಮಾಡಿಸಿ ನನ್ನ ಉದ್ದೇಶ ಮರವಳ್ಳಿ ಮತ್ತು ಈ ಒಂದು ಹೊಸಕೋಟೆ ಇವೆರಡನ್ನೂ ಕೂಡ ಬಂಗಾರಪೇಟೆ ರೀತಿಯಲ್ಲಿ ಅಭಿವೃದ್ಧಿ ಮಾಡಬೇಕು ಅನ್ನೋ ಆಸೆ ಇದೆ. ಭಾರತದಲ್ಲಿ ಮತ್ತೆ ನೋಟ್ಗಳು ಬದಲಾಗಲಿದೆ. ಶೀಘ್ರದಲ್ಲೇ 100, 200 ಮತ್ತು 500 ಮುಖಬೆಲೆಯ ಪ್ಲಾಸ್ಟಿಕ್ ನೋಟ್ಗಳು ಚಲಾವಣೆಗೆ ಬರುವ ನಿರೀಕ್ಷೆ ಇದೆ. ಆರ್ಬಿಐ ಪಾಲಿಮರ್ ನೋಟ್ಗಳನ್ನು ಪರಿಚಯಿಸುವ ತನ್ನ ದೀರ್ಘಕಾಲದ ಯೋಜನೆಯ ಕೆಲಸವನ್ನ ಮತ್ತೊಮ್ಮೆ ಚುರುಕುಗೊಳಿಸಿದೆ ಎನ್ನಲಾಗಿದೆ. ಇತ್ತೀಚೆಗೆ ಆರ್ಬಿಐ ಮಂಡಳಿಯ ಸಭೆಗಳಲ್ಲಿ ಈ ವಿಷಯದ ಬಗ್ಗೆ ಚರ್ಚಿಸಲಾಗಿದೆ. ಮುಂಬರುವ ತಿಂಗಳುಗಳಲ್ಲಿ ಪ್ಲಾಸ್ಟಿಕ್ ನೋಟ್ಗಳಿಗಾಗಿ ಪೈಲಟ್ ಯೋಜನೆಯನ್ನ ಪ್ರಾರಂಭಿಸಬಹುದು ಎನ್ನಲಾಗ್ತಾ ಇದೆ. ಎಲ್ಲವೂ ಯೋಜನೆಯ ಪ್ರಕಾರ ನಡೆದರೆ ಭಾರತೀಯ ಕರೆನ್ಸಿಯಲ್ಲಿ ದೊಡ್ಡ ಬದಲಾವಣೆ ಆಗಲಿದೆ. ಪ್ಲಾಸ್ಟಿಕ್